ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರೇಮಾ ರೆಸಿಪೀಸ್. ಇವತ್ತಿನ ಸ್ಪೆಷಲ್ ರಸಮ್. ಈ ರಸಮ್ ಜೊತೆ ರಸಮ್ ಪೌಡರ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ರಸಮ್ ಪೌಡರಲ್ಲಿ ಹೆಸರುಬೇಳೆ ಹಾಕ್ಬಿಟ್ಟು ಮಾಡ್ತಿದ್ದೀನಿ. ಅದರಿಂದ ರುಚಿ ಮತ್ತು ಘಮ ಎರಡು ತುಂಬಾ ಚೆನ್ನಾಗಿರುತ್ತೆ. ಮಾಡೋ ವಿಧಾನ: 3 ಹಣ್ಣಾಗಿರೋಂಥ ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ 1 ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ನೀರಲ್ಲಿ ಹಾಕಿ ಬೇಯಿಸಬೇಕು. ಆಲ್ರೆಡಿ ನಾನು 1 ಗ್ಲಾಸಷ್ಟು ನೀರನ್ನು ಬಿಸಿ ಮಾಡ್ತಾ ಇದ್ದೀನಿ. ಅದರಲ್ಲೇ ಇದು ಪೂರ್ತಿಯಾಗಿ ಹಾಕಿ 2 ಅಥವಾ 3 ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಈ ರೀತಿ ಕುದೀತಾ ಇದೆ. ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ನಾವು ಮೊದಲೇ ಈ ರೀತಿ ಕುದಿಸಿ ನಂತರ ರಸಮ್ ಮಾಡ್ಕೊಳ್ಳೋದ್ರಿಂದ ರಸಮ್ ತುಂಬಾ ರುಚಿಯಾಗಿರುತ್ತೆ. ಇದು ತಣ್ಣಗಾಗಲಿ ಅಷ್ಟರಲ್ಲಿ ರಸಮ್ ಪೌಡರ್ ಮಾಡ್ಕೊಳ್ತೀನಿ. ನೋಡಿ, ಸ್ಟವ್ ಮೇಲೆ ಪ್ಯಾನ್ ಬಿಸಿ ಮಾಡಿ 2 ಸ್ಪೂನಷ್ಟು ಹೆಸರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು 5 ಜನಕ್ಕಾಗೋಷ್ಟು ರಸಮ್ಮು. ಅದ್ರ ಮೆಜರ್ಮೆಂಟೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಹೆಸರುಬೇಳೆ ಘಮ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಫ್ರೈ ಮಾಡ್ದಿರ ಹಾಕ್ಕೊಂಡ್ರೆ ರಸಮ್ ಪೌಡರ್ ಬೇಗ ಕೆಟ್ಟೋಗುತ್ತೆ, ಹಾಗೆ ರುಚಿನೂ ಅಷ್ಟು ಚೆನ್ನಾಗಿರೋದಿಲ್ಲ. ಅದರಿಂದ ಫ್ರೈ ಮಾಡಿ ಹಾಕ್ಕೊಳ್ಳಿ. ಇದರಲ್ಲೇ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು, ನಂತರ 10 ಕಾಳಷ್ಟು ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ. ಮೆಂತ್ಯ ಆದಷ್ಟು ಕಡಿಮೆ ಹಾಕಬೇಕು, ಏಕೆ ಅಂದರೆ ಕಹಿ ಬರೋ ಚಾನ್ಸಸ್ ಇರುತ್ತೆ. ಇದು ಅಷ್ಟೇ ಘಮ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಫ್ರೈ ಆಯ್ತಲ್ವ, ಇದು ಪೂರ್ತಿ ತಣ್ಣಗಾಗಲಿ ಪಕ್ಕದಲ್ಲಿ ಎತ್ತಿಟ್ಕೊಳ್ತೀನಿ. ಅಷ್ಟರಲ್ಲಿ ನಮಗೆ ಟೊಮೊಟೊ ನೀರು ಸಹ ತಣ್ಣಗಾಗೋಗಿದೆ. ಕೈಯಲ್ಲೇ ಚೆನ್ನಾಗಿ ಕಿವುಚ್ಕೊಳ್ತೀನಿ. ನೀವು ಮಿಕ್ಸಿಲಿ ಹಾಕೋದಕ್ಕಿಂತ ಕೈಯಲ್ಲಿ ಮಾಡ್ಕೊಳ್ಳೋದ್ರಿಂದ ರಸಮ್ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಂಡಿದ್ದೀನಿ. ನಂತರ ಇದರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ ಇರುತ್ತಲ್ವ, ಅದನ್ನೆಲ್ಲ ತೆಗೆದುಬಿಡೋಣ. ಅಂದರೆ ಟೊಮೊಟೊ ಮೇಲಿರೋಂಥ ಸಿಪ್ಪೆ ಇರುತ್ತಲ್ವ, ಅದನ್ನು ಮಾತ್ರ ತೆಗೆದುಬಿಡ್ತೀನಿ. ಇದರಲ್ಲೇ ರಸಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ನೀವು ಉಪ್ಪು ಹುಳಿ ಖಾರ ನೋಡ್ಕೊಂಡು ನೀರನ್ನು ಹಾಕ್ಕೊಳ್ಬೇಕು. ಓಕೆ, ಇದನ್ನು ಪಕ್ಕದಲ್ಲಿಟ್ಟು ರಸಮ್ ಪೌಡರ್ ಗ್ರೈಂಡ್ ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ನೀರನ್ನು ಮಾತ್ರ ತಾಗಿಸ್ಬಾರ್ದು, ಹಾಗೆಯೇ ಪೌಡ್ರ್ ಮಾಡ್ಕೊಳ್ಬೇಕು. ನಂತರ ಸ್ಟವ್ ಮೇಲೆ ಅದೇ ಪ್ಯಾನ್ ಬಿಸಿ ಮಾಡಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದ್ದೇನೆ, ಸಾಸಿವೆನೂ ಸೇರಿಸ್ತಿದ್ದೀನಿ. ಸಾಸಿವೆ ಚೆನ್ನಾಗಿ ಚಿಟಪಟ ಚಿಟಪಟ ಅಂತ ಸಿಡಿಬೇಕು. ನಂತರ ಇದರಲ್ಲೇ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಲೈಟಾಗಿ ಚಚ್ಚಿಬಿಟ್ಟು ಹಾಕ್ತಾ ಇದ್ದೀನಿ. 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತಿದ್ದೀನಿ. ನಂತರ 2 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಬೆಳ್ಳುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಆದ ನಂತರ 4 ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಖಾರ ನೋಡ್ಕೊಳ್ಳಿ, 2 ಹಸಿಮೆಣಸಿನ್ಕಾಯಿ 4 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಪೂರ್ತಿಯಾಗಿ ಒಣಮೆಣಸಿನ್ಕಾಯೇ ಹಾಕ್ಕೊಳ್ಬೋದು. ಓಕೆ, ಒಗ್ಗರಣೆ ರೆಡಿ ಆಯಿತು. ಇದರಲ್ಲಿ ಚಿಟಿಕೆಯಷ್ಟು ಹಿಂಗು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ನಾವು ರಸಮಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಹಾಗೆಯೇ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತೀನಿ. ಅರಿಶಿನ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇದರಲ್ಲೇ ರಸಮ್ ಪೌಡರನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟಿದೆ. 5 ಜನಕ್ಕಾಗೋಷ್ಟು ಕರೆಕ್ಟಾಗಿದೆ. ಈ ರೀತಿ ನೀವು ಹೆಚ್ಚಿಗೆನೂ ಮಾಡಿ ಸ್ಟೋರ್ ಮಾಡಿಟ್ಕೊಳ್ಬೋದು. ನಾವು ಈ ರಸಮ್ ಪೌಡರ್ ಹಾಕಿದ ತಕ್ಷಣ ರಸಮ್ ಎಷ್ಟು ಗಟ್ಟಿಯಾಗೋಗುತ್ತೆ ನೋಡಿದ್ರಲ್ಲ. ಸೇಮ್ ಬೇಳೆ ರಸಮ್ ಮಾಡಿದ್ರೆ ಯಾವ ರೀತಿ ರುಚಿ ಇರುತ್ತೋ, ಯಾವ ರೀತಿ ಥಿಕ್ನೆಸ್ ಇರುತ್ತೋ ಅದೇ ರೀತಿ ಇರುತ್ತೆ. ಒಂದೇ ಒಂದು ಕುದಿ ಬರೋವರೆಗೂ ನಿಧಾನಕ್ಕೆ ಕುದಿಸ್ಕೊಳ್ಳೋಣ. ನೋಡಿದ್ರಲ್ಲ, ಇನ್ನೇನು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ತುಂಬ ಕುದಿಸ್ಬಿಟ್ರು ಕಹಿ ಬಂದ್ಬಿಡುತ್ತೆ. ಒಂದೇ ಒಂದು ಕುದಿ ಕುದಿಸ್ಕೊಳ್ಳಿ. ನೋಡಿದ್ರಲ್ಲ, ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಎಷ್ಟು ಸಿಂಪಲಾಗಿ ಮಾಡ್ಬೋದಲ್ವ. ರಸಮ್ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಇದರಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂಥ ರಸಮ್ ರೆಡಿ ಆಗೋಯ್ತು. ನಾವು ಬೇಳೆ ಹಾಕ್ಬಿಟ್ಟೆ ನಾವು ಬೇಳೆ ರಸಮ್ ಮಾಡಬೇಕು ಅಂತ ಏನೂ ಇಲ್ಲ. ಈ ರೀತಿನೂ ಮಾಡ್ಕೊಳ್ಬೋದು, ಅದೇ ರುಚಿನಲ್ಲೇ ಬರುತ್ತೆ. ರಸಮ್ ಅಂದರೆ ಸಾಮಾನ್ಯ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಡ್ತಾರಲ್ವ. ಈ ರೀತಿ ರಸಮನ್ನು ಮಾಡಿ ಒಂದು ಸ್ವಲ್ಪ ನೀವು ತುಪ್ಪ ಹಾಕ್ಕೊಟ್ಬಿಟ್ರೆ ಮಕ್ಕಳಂತೂ ತಟ್ಟೆ ಪೂರ್ತಿ ಖಾಲಿ ಮಾಡಿಬಿಡ್ತಾರೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.